ಸಿಎಂ ಆದ ಬಳಿಕ ಕೊಡಗಿಗೆ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಭಗಂಡೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇನ್ನು ಡಿಕೆ ಶಿವಕುಮಾರ್ ಅವರು ಕೊಡಗಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಭಗಂಡೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಭಾಗಮಂಡಲದಲ್ಲಿ ಇರುವಂತಹ ಭಗಂಡೇಶ್ವರ ದೇಗುಲಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ನನ್ನ 35 ವರ್ಷದ ಹೋರಾಟಕ್ಕೆ ಫಲ ಸಿಕ್ಕಿದೆ, ಈಗ ಪ್ರಾರ್ಥನೆ ಸಲ್ಲಿಕೆ ಮಾಡಿದೆ, ಹೀಗಾಗಿ ಫಲ ಸಿಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಾನೂನು ಪಾಲನೆ ಮಾಡಬೇಕು, ರೈತರ ಹಿತವನ್ನು ಕೂಡ ಕಾಪಾಡಬೇಕು, ಸುಪ್ರೀಂನಲ್ಲಿ ನಮ್ಮ ಪರವಾಗಿ ತೀರ್ಪು ಬರೋ ಸಾಧ್ಯತೆ ಇದೆ, ವರುಣನ ಕೃಪೆಗಾಗಿ ಇನ್ನಷ್ಟು ಪೂಜೆಗಳನ್ನು ಮಾಡಬೇಕಾಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ ಬಳಿಕ ಮಾತಾಡಿದ್ದಾರೆ. ಕಾವೇರಿಗೆ ನೀರು ಬಿಡುವಂತಹ ವಿಚಾರ, ಕಾವೇರಿ ನೀರನ್ನು ಹರಿಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸದ್ಯಕ್ಕೆ ನಮ್ಮ ಪರಿಸ್ಥಿತಿಯನ್ನ ನೋಡಿ ಸುಪ್ರೀಂ ಕೋರ್ಟು ನಮ್ಮ ಪರವಾಗಿನೇ ತೀರ್ಪು ಕೊಡುವಂತಹ ಸಾಧ್ಯತೆ ಇದೆ, ಹಾಗಾಗಿ ಸುಪ್ರೀಂ ಕೋರ್ಟ್ನ ತೀರ್ಪು ಬರುವವರೆಗೂ ಕಾದು ನೋಡೋಣ. ಮತ್ತೊಂದು ಕಡೆಯಲ್ಲಿ ವರುಣನ ಕೃಪೆಗಾಗಿ ನಾನು ಪ್ರಾರ್ಥನೆ ಮಾಡಿದ್ದೀನಿ, ವರುಣ ದೇವ ಕೂಡ ಕೃಪೆ ತೋರ್ತಾನೆ ಅಂತ ಅಂದುಕೊಂಡಿದ್ದೀನಿ ಅಂತ ಕೂಡ ಅವರು ಹೇಳಿದ್ರು. ಇದರ ಜೊತೆಗೆ ನನ್ನ 35 ವರ್ಷದ ಒಂದು ಕನಸೇನಿತ್ತು ಅದು ನನಸಾಗಿದೆ. ಈಗ ನಾನು 35 ವರ್ಷ ಪಟ್ಟಂತಹ ಶ್ರಮ ಏನಿದೆ ಅದಕ್ಕೆ ಈಗ ಫಲ ಸಿಕ್ಕಿದೆ ಅಂತ ಕೂಡ ಅವರು ಹೇಳಿದ್ರು. ಭಗಂಡೇಶ್ವರ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆಗಮಿಸುವಂತಹ ಸಂದರ್ಭದಲ್ಲಿ ಪೊಲೀಸರು ಗೌರವ ಮೂಲಕ ಅವರನ್ನು ಸ್ವಾಗತ ಮಾಡಿದ್ದಾರೆ. ದೃಶ್ಯಾವಳಿ